ಇತ್ತ ಒಂದ್ ಕಡೆ ಎಲ್ಲರೂ ಕೂಡ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಉಪ ಕದನಕ್ಕೆ ಬಿಜೆಪಿ ಕೂಡ ಸಜ್ಜು ಮಾಡ್ಕೊಳ್ತಾ ಇದೆ. ಕಾಂಗ್ರೆಸ್ನಲ್ಲಿ ಬಗೆಹರಿಯದ ಈ ಬಿಕ್ಕಟ್ಟು ಎರಡೂ ಕ್ಷೇತ್ರಗಳಲ್ಲಿಯೂ ಸಹ ಮುಂದುವರೆದಂತಹ ಅಭ್ಯರ್ಥಿ ಆಯ್ಕೆಗೆ ಗೊಂದಲ ಶುರುವಾಗಿದೆ. ಉಪ ಕದನಕ್ಕೆ ಬಿಜೆಪಿ ಈಗ ಸಜ್ಜಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಬಗೆಹರಿಯದಂತಹ ಬಿಕ್ಕಟ್ಟು ಇದು. ಎರಡೂ ಕ್ಷೇತ್ರಗಳಲ್ಲಿಯೂ ಸಹ ಈಗ ಮುಂದುವರಿತಾ ಇರುವಂತಹ ಅಭ್ಯರ್ಥಿ ಆಯ್ಕೆಗೆ ಒಂದಷ್ಟು ಗೊಂದಲಗಳಿವೆ. ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬದಲ್ಲಿಯೇ ಈಗ ಮೆಗಾ ಪೈಪೋಟಿ ನಡೀತಾ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಕುಟುಂಬದವರು ಅಲ್ಪಸಂಖ್ಯಾತರ ಫೈಟ್ ನಡೀತಾ ಇದೆ. ಮೇಟಿ ಕುಟುಂಬವನ್ನೇ ವಿಧಾನಸೌಧಕ್ಕೆ ಕರೆಸಿಕೊಂಡು ಸಿಎಂ ಸಭೆ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಬಾಗಲಕೋಟೆಯಲ್ಲಿ ಏನು ಮೇಟಿ ಕುಟುಂಬದವರು 4 ಜನರು ಕೂಡ ನಿಂತು ಈಗ ನಾವು ಮೆಗಾ ಪೈಪೋಟಿಯನ್ನ ಕೊಡ್ತೀವಿ ಅಂತ ಹೇಳಿ ಪೈಪೋಟಿಯನ್ನ ಕೊಡ್ತಾ ಇದ್ರು. ಇನ್ನು ದಾವಣಗೆರೆಯಲ್ಲಿ ನೋಡೋದಾದ್ರೆ ಶಾಮನೂರು ಕುಟುಂಬದವರು ಮತ್ತೆ ಅಲ್ಪಸಂಖ್ಯಾತದವರು ಫೈಟ್ ಅನ್ನ ಮಾಡ್ತಾ ಇದ್ದಾರೆ. ನಮಗೆ ಬೇಕು ಟಿಕೆಟ್ ಅಂತ. ಈಗ ಮೇಟಿ ಕುಟುಂಬದವರನ್ನ ವಿಧಾನಸೌಧಕ್ಕೆ ಕರೆಸ್ಕೊಂಡು ಸಿಎಂ ಸಭೆ ಕೂಡ ಮಾಡಿದ್ರು. ಶಾಂತಿ ಸಭೆಗಾಗಿ 4 ಜನ, ಒಂದೇ ಕುಟುಂಬದ 4 ಜನನ್ನ ಕರೆದು ಸಭೆಯನ್ನ ಮಾಡಿದ್ರು. ಮೇಟಿಯವರ ಪುತ್ರ 2 ಹಾಗೆ ಪುತ್ರಿಯರಿಬ್ಬರು. ಇತ್ತ ಕೆಪಿಸಿಸಿಯಲ್ಲಿ ದಾವಣಗೆರೆ ಏನು ದಕ್ಷಿಣ ಅಭ್ಯರ್ಥಿದರ ಅವರ ಕುರಿತು ಕೂಡ ಸಭೆಯನ್ನ ಮಾಡಿದ್ರು. ಆದರೂ ಕೂಡ ಮೇಟಿಯವರ ಈ ಒಂದು ನಿರ್ಧಾರವನ್ನ ಅವರು ತೆಗೆದುಕೊಳ್ತಾ ಇಲ್ಲ. ಅವರು ಸರಿ ಆಯ್ತು ಅಂತ ಅಲ್ಲಿ ಒಪ್ಕೊಂಡು ಹೋದವರು ಈಗ ಮತ್ತೆ ಎಲ್ಲೋ ಒಂದ್ ಕಡೆ ಪ್ಲಾನ್ ಚೇಂಜ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.